ಇವತ್ತು ನಾವೆಲ್ಲ ಎಲ್ಲ ಸರ್ವರಿಗೂ ಸಮಬಾಳು ಅಂತ ಏನು ನಮ್ಗೆ ವಾಕ್ಯ ಇದೆ, ಇದಕ್ಕೆ ಮೂಲ ನಮ್ಮ ಸಂವಿಧಾನದ ಪೀಠಿಕೆ. ಒಂದು ನಾನು ಅಲ್ಲೊಂದು ಮಾತು ಹೇಳಿದೆ, ನೀವು ಹೋರಾಟ ಮಾಡದೇ ಹೋದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ನೀವು ಹೋರಾಟ ಮಾಡದೇ ಹೋದ್ರು ಚಿಂತೆ ಇಲ್ಲ, ನೀವು ಮಾರಾಟ ಆಗ್ಬೇಡ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅವ್ರು. ನಾನು ಇದನ್ನ ನಮ್ಮ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ. ಬಹಳ ಜನ ಮಾರಾಟ ಆಗಿರೋದನ್ನ ಪೇಪರ್ ಅಲ್ಲಿ ಓದಿದ್ದೀವಿ. ಈ ಬೇಕಾದಷ್ಟು ಪಾರ್ಟಿಗಳಲ್ಲಿ ರಾಜಕೀಯದವರು ಹೋರಾಟ, ಬೇರೆ ಜನ ಮಾರಾಟ ಆಗಿಲ್ಲ, ದೊಡ್ಡ ದೊಡ್ಡ ನಾಯಕರುಗಳೇ ಮಾರಾಟ ಆಗಿದ್ದನ್ನ ನಾವೆಲ್ಲ ಪೇಪರ್ ಓದಿದ್ವಿ. ನಾನು ಹೆಸರುಗಳು ಹೇಳಕ್ಕೆ ಯಾರಿಲ್ಲ, ಬೇಕಾದಷ್ಟು ನಮ್ಮ ಬಿಜೆಪಿಯವರೆಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ. 140 ಕೋಟಿ ಜನಸಂಖ್ಯೆಯ ರಕ್ಷಾ ಕವಚನೇ ನಮ್ಮ ಸಂವಿಧಾನ. ಅದ್ರಲ್ಲಿ ಯಾರು ಕೂಡ ಇಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ರಯತ್ನಗಳು, ಚರ್ಚೆಗಳು, ಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ಎಂಪಿಗಳು ಎಲ್ಲ ಮಾತಾಡ್ತಾ ಇದ್ರು. ಈಗ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಇಂದಿರಾ ಗಾಂಧಿ ಅವರು, ನಮ್ಮ ಐರನ್ ಲೇಡಿ, ಈ ಸಂವಿಧಾನದಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ ಅಲ್ವಾ, ಇದ್ರ ಬಗ್ಗೆ ಸೇರಿಸಿದಕ್ಕೆ ಕೇವಲ ಕೋರ್ಟ್ಗೆ ಹೋಗಿದ್ರು. ಈಗ ರೀಸೆಂಟ್ ಆಗಿ ಸದ್ಯದಲ್ಲೇ ಸೋಮವಾರ ಅಂತ ನಿನ್ನೆ ನಿನ್ನೆನೆ ಇದಕ್ಕೊಂದು ತೀರ್ಪು ಬಂದಿದೆ. ಇಂದಿರಾ ಗಾಂಧಿ ಅವರು ತೀರ್ಮಾನ ಮಾಡೋದನ್ನ ಯಾವುದು ಕೂಡ ನೀವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ, ಯಾರು ಬದಲಾವಣೆ ಮಾಡಬೇಕು, ಇದನ್ನ ಗೌರವ ಕೊಡಬಾರದು ಅಂತ ಹೇಳ್ತಿದ್ರು, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ. ಇದನ್ನ ಮಧ್ಯದಲ್ಲಿ ಇದಕ್ಕೆ ಅಪಾಯ ಆಗ್ತದೆ ಅಂತೇಳಿ ನಾವೆಲ್ಲ ಕಾಂಗ್ರೆಸ್ಸಿಗರು ಹೋರಾಟ ಮಾಡ್ತಿದ್ರು. ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಬಗ್ಗೆ ಬಹಳ ಪ್ರಬುದ್ಧವಾದಂತ ವಾದ ಎಲ್ಲಾ ಕಡೆನೂ ಮಂಡಿಸಿ, ಕೊನೆಗೆ ಭಾರತ್ ಜೋಡೋ ಸಂದರ್ಭದಲ್ಲೂ ಕೂಡ ಭಾರತ್ ಜೋಡೋ ಯಾಕೆ, ಇದು ಭಾರತ್ ಜೋಡೋ ಭವನ, ಇದನ್ನ ಹೆಸರಿಟ್ಟಿದ್ದೀವಿ ಈ ಭವನಕ್ಕೆ. ಯಾಕೆ ಅಂದ್ರೆ ಇಡೀ ಭಾರತವನ್ನ ಒಗ್ಗಟ್ಟಾಗಿರ್ಬೇಕು ಅಂತ. ಇಲ್ಲೊಂದು ಭಾಷಣ ಮಾಡಿದ್ದೆ ನಾನು ಅಧಿಕಾರ ತೆಗೆದುಕೊಂಡಾಗ. ಕಬ್ಬಣ ಇದೆಯಲ್ಲ, ಕಬ್ಬಣದಲ್ಲಿ 2 ಪದಾರ್ಥಗಳನ್ನು ಮಾಡಬಹುದು. ಒಂದು ಕತ್ರಿ, ಬಿಜೆಪಿಯವರು ಸಮಾಜಗಳನ್ನ ಕತ್ತರಿಸ್ತಾ ಇರ್ತಾರೆ, ಡಿವೈಡ್ ಮಾಡ್ತಾರೆ. ಇನ್ನೊಂದು ಸೂಜಿ, ಕಾಂಗ್ರೆಸ್ ಪಾರ್ಟಿ ಸೂಜಿ ಇದ್ದಂಗೆ ಸಮಾಜಗಳನ್ನ ಒಲಿತಾ ಇರ್ತದೆ ಅಂತೇಳಿ ಇಲ್ಲಿ ನಾನು ಭಾಷಣ ಮಾಡ್ತೇನೆ. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಸ್ಟ್ರೆಂತ್ ಇಸ್ ಕಂಟ್ರಿ ಸ್ಟ್ರೆಂತ್, ಕಾಂಗ್ರೆಸ್ ಹಿಸ್ಟ್ರಿ ಇಸ್ ಕಂಟ್ರಿ ಹಿಸ್ಟ್ರಿ. ಕಾಂಗ್ರೆಸ್ ಯಾವಾಗಲೂ ಕೂಡ ಅಧಿಕಾರ ಇದ್ದಾಗ ಎಲ್ಲ ವರ್ಗದ ಬಗ್ಗೆ ಚಿಂತೆ ಮಾಡ್ತದೆ. ಯಾವುದೇ ಕಾರ್ಯಕ್ರಮ ಕೊಟ್ಟರೆ ಒಂದು ವರ್ಗ ಕೊಡಲ್ಲ. ಚಿಕ್ಕ ಮಕ್ಕಳಿಗೆ ಬಿಸಿ ಊಟ ಕೊಡೋದ್ರಿಂದ ಹಿಡಿದು ಎಲ್ಲ ದೊಡ್ಡವ್ರಿಗೂ, ಹಿರಿಯರಿಗೆ, ಯುವಕರಿಗೆ ಸಹಾಯ ಮಾಡೋದ್ರಿಂದ ಹಿಡಿದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದ್ರಿಂದ ಎಲ್ಲ ಸಮಾಜದವ್ರಿಗೂ ಕೂಡ ನ್ಯಾಯ ಕೊಡೋದ್ರ ಜೊತೆಗೆ ಈಗ ನಾವು ಕಾರ್ಯಕ್ರಮ 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಒಂದು ವರ್ಗಕ್ಕೆ ನಾವು ಕೊಟ್ಟಿಲ್ಲ. ಸ್ಟೂಡೆಂಟ್ಸ್ ಕೊಟ್ಟಿದ್ದೇವೆ, ಮಹಿಳೆಯರು ಕೊಟ್ಟಿದ್ದೇವೆ, ಸಾಮಾನ್ಯ ಜನರು ಕೊಟ್ಟಿದ್ದೇವೆ, ಹೊಟ್ಟೆ ಹಸಿದವರು ಕೊಟ್ಟಿದ್ದೇವೆ, ಎಲ್ಲರಿಗೂ ಕೂಡ ಆರ್ಥಿಕವಾದಂತಹ ಶಕ್ತಿ ಕೊಡ್ಲಿಕ್ಕೆ ಎಲ್ಲರೂ ಕೂಡ ಕೊಟ್ಟಿದ್ದೇವೆ. ಹಂಗೆ ನಾವು ಈ ಭಾರತ್ ಜೋಡೋ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿದ್ ಏನಂತಂದ್ರೆ, ಈ ದೇಶನ ವಿಭಜನೆ ಮಾಡಲಿಕ್ಕೆ ಜಾತ್ಯತೀತ ಮೇಲೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗೆ ನಮ್ಮ ಮಂತ್ರ, ನಮ್ಮ ಭಗವದ್ಗೀತೆ, ನಮ್ಮ ರಾಮಾಯಣ, ನಮ್ಮ ಬೈಬಲ್ ಯಾವ್ದಪ್ಪ ಅಂತಂದ್ರೆ ನಮ್ದು ಸಂವಿಧಾನ, ನಮ್ಮ ಸಂವಿಧಾನ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಂಡತ್ವದಲ್ಲಿ ನಾವು ತೆಗೆದುಕೊಂಡು, ಈಗ ನಮ್ಮ ದೇಶದಲ್ಲಿ ಬೇಕಾದಷ್ಟು ದೇವರುಗಳಿದೆ. 3 ಕೋಟಿ 300 ಕೋಟಿ ದೇವರಿದೆ ಅಂತ ಹೇಳ್ತೀವಿ. ಕೆಲವರು ರಾಮನ್ ಪೂಜೆ ಮಾಡ್ತೀವಿ, ಕೆಲವರು ಹನುಮಂತನ ಪೂಜೆ ಮಾಡ್ತೀವಿ, ಕೆಲವರು ಕೃಷ್ಣನ್ ಮಾಡ್ತೀವಿ, ವೆಂಕಟೇಶನ್ ಮಾಡ್ತೀವಿ. ಎಲ್ಲಾ ಕಡೆ ದೇವಸ್ಥಾನಗಳು ಬೇಕಾದಷ್ಟಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಮಹಾತ್ಮ ಗಾಂಧೀಜಿಯವ್ರನ್ನ ಫಾದರ್ ಆಫ್ ದಿ ನೇಷನ್ ಅಂತೇಳಿ ಎಲ್ಲ ಹೆಸರುಗಳನ್ನ, ಕೇರಿಗಳನ್ನ, ಬಿಲ್ಡಿಂಗ್ಗಳನ್ನ, ಎಲ್ಲ ಹೆಸರುಗಳನ್ನೆಲ್ಲ ಇಟ್ಟಿದ್ದೇವೆ. ಆದ್ರೆ ಅದಾದ ನಂತರ ಮತ್ತೆ ಈ ನಮ್ಮ ಸಂವಿಧಾನ ಬಂದ ಮೇಲೆ ನೀವೆಲ್ಲ ಗಮನಿಸಿರ್ಬೇಕು, ರಾಮನ ದೇವಸ್ಥಾನ ಇದನ್ನ ಮೂರ್ತಿ ಕೆಲವು ಕಡೆ ಹನುಮಂತಂದು ಇದೆ, ಬಹಳ ಜಾಸ್ತಿ ಇದೆ. ರಾಮನ ತಂದೆ ದಶರಥ ಮಹಾರಾಜ, ಅವನ ದೇವಸ್ಥಾನ ಇಲ್ಲ. ಆದ್ರೆ ರಾಮನ ಬಂಟ ಆಂಜನೇಯ, ಅವನೊಬ್ಬ ಸೇವಕ,
ಅವನ ದೇವಸ್ಥಾನ ಎಲ್ಲ ಕಡೆ ಕೂಡ ಜಾಸ್ತಿ ಇದೆ. ಯಾಕೆಂದ್ರೆ ಸಮಾಜದ ಸೇವೆ ಮಾಡಂತವನು ಆಂಜನೇಯ ಅನ್ನೋದನ್ನ ಒಬ್ಬ ನಿಷ್ಠೆ ಪ್ರಾಮಾಣಿಕವಾದಂತ ವ್ಯಕ್ತಿ ಅಂತೇಳಿ ಅವನ ದೇವಸ್ಥಾನ ನಾವು ಇಲ್ಲಿಂದ ಮೈಸೂರಿನಿಂದ ಹೋಗ್ಬೇಕಾದ್ರೆ ಒಂದು 20 ಕಡೆ ಆಂಜನೇಯ ದೇವಸ್ಥಾನ ಇದೆ. ಆದ್ರೆ ದಕ್ಷಿಣ ಮಾತ್ರ ಆಂಜನೇಯ ದೇವಸ್ಥಾನ ಇಲ್ಲ. ಅಂದ್ರೆ ಸಮಾಜ ಯಾರು ಸೇವೆ ಮಾಡ್ತಾರೆ ಸಮಾಜವನ್ನ ಗುರುಸ್ತದೆ ಅಂತೇಳಿ. ಹಂಗೆ ಇವತ್ತು ಈ ದೇಶದಲ್ಲಿ ಈ ಸಂವಿಧಾನ ಬಂದ ಮೇಲೆ ಇಡೀ ಕಾಶ್ಮೀರದ ಕನ್ಯಾಕುಮಾರಿಗೆ ಯಾವ್ದಾದ್ರು ಒಂದು ದೊಡ್ಡ ವಿಗ್ರಹ ಮೂರ್ತಿ ಇದೆ ಅಂತಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಮೂರ್ತಿ ಇದೆ ಅನ್ನೋದನ್ನ ನಾವು ಯಾರು ಕೂಡ ಅಲುಗಿಡ್ಲಿಕ್ಕೆ ಸಾಧ್ಯ ಇಲ್ಲ.